ಜಿಗರ್ದಂಡ ಕುಡಿತಾ ಇದ್ದೀವಿ. ಸಖತ್ತಾಗಿ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ. ಪೇಂಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಒಂದಾದ್ರೇನೆ ಗ್ರೇಟ್ ಅನಿಸ್ತಾ ಇದೆ. ಅಬ್ದುಲ್ ಕಲಾಂ ಮೆಮೋರಿಯಲ್ ಹಾಲ್ ಇದು. ಈಗ ತೀರ್ಥಕ್ಕೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಮಸಾಲೆ ದೋಸೆಲಿ ಮಸಾಲ ಇಲ್ಲ, ಬರೀ ದೋಸೆ ಮತ್ತೆ ಪಲ್ಯ ಇದೆ ಅಷ್ಟೇ. ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾವಿವತ್ತು ಬೈಕ್ ರೈಡ್ ಹೋಗ್ತಿಲ್ಲ, ಬಸ್ಸಲ್ಲಿ ಕನ್ಯಾಕುಮಾರಿ, ರಾಮೇಶ್ವರಂ, ಧನುಷ್ಕೋಡಿ ಹೋಗ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿ, ನಾಟ್ ವಿತ್ ಫ್ರೆಂಡ್ಸ್. ಬೈಕ್ಸಲ್ಲ, ಬಸ್ಸಲ್ಲಿ KSTDC ಬುಕ್ ಮಾಡಿದ್ವಿ. ಅವರೇ ಎಲ್ಲ ಅವ್ರದ್ದೇ ಪ್ಯಾಕೇಜ್ ಇರುತ್ತಲ್ಲ, ಅದರಿಂದ ಬುಕ್ ಮಾಡಿದ್ವಿ. ನಾನು ಹಿಂದೆ ನೋಡಿ, ಇದೇ ಬಸ್ ಇದೆ, ನೋಡ್ತಾ ಇರ್ಬೋದು. ಇದೇ ಬಸ್ಸು. AC ಸ್ಲೀಪರ್ ಅಲ್ಲ, ಕೂತ್ಕೊಂಡು ಹೋಗೋದೇನೆ, ಬಟ್ AC ಬಸ್ಸು. 36 ಅಥವಾ 30 ಮೆಂಬರ್ಸ್ ಏನೋ ಸೀಟಿಂಗ್ ಇದೆ. ಕರ್ನಾಟಕ ಟೂರಿಸಂ KSTDC.com ಇಂದನೇ, ವೆಬ್ಸೈಟಿಂದನೇ ಬುಕ್ ಮಾಡಿರೋದು. ಸೊ ನೀವು KSTDC ಬುಕ್ ಮಾಡಿದರೆ ನೋಡಿ, ಯಶವಂತಪುರ BMTC ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬರಬೇಕು. ಫಸ್ಟ್ ಫ್ಲೋರ್ ಹಿಂಗೆ ಸ್ಟ್ರೈಟಾಗಿ ಇಲ್ಲಿಂದ ಬಂದು ಇಲ್ಲಿ ನಿಂತಿರ್ತವೆ. ಈ ಲಾಸ್ಟ್ ಕಾರ್ನರಲ್ಲಿ ನಿಂತಿರ್ತವೆ ಬಸ್ಗಳು. ಅಲ್ಲಿ KSTDC ಅವ್ರದ್ದು ಆಫೀಸ್ ಇದೆ. ಇಲ್ಲಿ ಯಾವುದು ಬಸ್ಗಳು ನಿಂತಿರ್ತವೆ ನೋಡಿ. ಇದೇ ಬಸ್ಸು. 6:30 ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು, 7 o'clock ಡಿಪಾರ್ಚರ್ ಅಂತ ಇರೋದು. 6:25 ಹಂಗೆ ರೀಚ್ ಆಗಿದ್ದೀವಿ ನಾವು. ಹಿಂದೆ ಲಗೇಜ್ ಹಾಕಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು, ಎಲ್ಲರೂ ಬೋರ್ಡ್ ಆದಮೇಲೆ, ಲಗೇಜ್ ಎಲ್ಲ ಹಾಕೊಂಡ್ಮೇಲೆ 7 o'clock ಹಂಗೆ ಹೊರಡ್ತಾರೆ ನೋಡಿ. ನಮ್ಮಮ್ಮ, ನನ್ನ ತಂಗಿ, ನಮ್ಮಪ್ಪ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಈಗ ಇನ್ನೇನು ಬೋರ್ಡ್ ಮಾಡಬೇಕು. ಬನ್ನಿ ಬೋರ್ಡ್ ಮಾಡೋಣ. ಲಗೇಜ್ ಹಾಕ್ತಾಯಿದ್ದೀವಿ. ಎಲ್ಲರದು ಒಂದೊಂದು ಟ್ರಾಲಿ ಇದೆ, ಒಂದು ಬ್ಯಾಕ್ ಪ್ಯಾಕ್ ಇದೆ. ಮೇಲೆ ಇಟ್ಕೊಳ್ಳೋವಂಥವೆಲ್ಲ ಚಾರ್ಜರ್ಸು, ಫೋನ್, ಗ್ಯಾಡ್ಜೆಟ್ಸು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಬೇರೆ ಬಟ್ಟೆ, ಬೆಡ್ ಸ್ಪ್ರೆಡ್ಡು ಅವೆಲ್ಲನೂ ಟ್ರಾಲಿಯಲ್ಲಿ ಇಟ್ಬಿಟ್ಟಿದ್ದೀವಿ. ಈಸಿ ಆ್ಯಕ್ಸಸ್ ಏನು ಬೇಕೋ ಅದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಸೊ ಬನ್ನಿ ಒಳಗೆ. ಸೀಟ್ ಯಾವುದು ನೋಡ್ಕೊಂಡು ಬರೋಣ. ನಮ್ಮದು ಮೋಸ್ಟ್ಲಿ 19, 20, 25, 26 ಇರ್ಬೋದು. ಸೊ ನನ್ನ ಫ್ರೆಂಡ್ ಸಂಪ್ರೀತ್ ಅಂತ, ಅವ್ರ ಫ್ಯಾಮಿಲಿ ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಲಾಸ್ಟ್ ಟೈಮ್ ಹೋಗಿದ್ರು, ಲಾಸ್ಟ್ ಮಂತ್ ಅನಿಸುತ್ತೆ. ಇದೇ ಸೇಮ್ ಪ್ಯಾಕೇಜು, ಕನ್ಯಾಕುಮಾರಿ, ಧನುಷ್ಕೋಡಿ, ರಾಮೇಶ್ವರಂ ಎಲ್ಲನೂ. ಸೊ ಸಂಪ್ರೀತೆ ನನಗೆ ಸಜೆಸ್ಟ್ ಮಾಡಿದ್ದು, ಈ ಥರ ಹೋಗಿದ್ದು KSTDCಯಲ್ಲೆಲ್ಲ ಅಂತ. ಅವನೇ ಐಟಿನರಿ ಎಲ್ಲ ಕಳಿಸಿದ್ದ, ವೆಬ್ಸೈಟ್ ಲಿಂಕು ಎಲ್ಲ ಅವನಿಂದನೇ ಬುಕ್ ಮಾಡಿದ್ದು ನೋಡಿ. ಈ ಥರ ಕರ್ನಾಟಕ ಟೂರಿಸಂ ಅವ್ರದ್ದು ವೋಲ್ವೋ ಇದೆ, ಆಮೇಲೆ ಇದು ಅಶೋಕ್ ಲೈಲ್ಯಾಂಡು. ಸೊ ಡೆಸ್ಟಿನೇಷನ್ ಎಲ್ಲಿ, ಆಮೇಲೆ ಎಷ್ಟು ಕೆಪಾಸಿಟಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೋಸ್ಟ್ಲಿ ಬಸ್ಸಸ್ಸು. ನಮಗೆ 8,000 ಚಿಲ್ಲರೆ ಏನೋ ಬೀಳ್ತು. ನಾವೇನು ಪೇ ಮಾಡಿರ್ತೀವೋ ಅದು ಟ್ರಾವೆಲಿಂಗ್ಗೆ ಮತ್ತು ಅಕಾಮಿಡೇಷನ್ಗೆ, ಹೋಟೆಲ್ ರೂಮ್ಸಿಗೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಫುಡ್ ಎಲ್ಲ ನಮ್ಮದೇ ಓನ್ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಯಾವ ಥರ ಇರುತ್ತೆ ಅಂತ. ಬನ್ನಿ ಮತ್ತೆ ಬಸ್ಸೊಳಗೆ ನೋಡೋಣ. ಬಸ್ಸೊಳಗೆ ಸೀಟೆಲ್ಲ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಈ ಥರ ಇದೆ ಬಸ್ಸಲ್ಲಿ ಸೀಟ್ಸು. ಸೊ ಸೀಟಿಂಗ್ ನೋಡ್ಬೋದು ನೀವು. ಇಲ್ಲಿ ಯಶವಂತಪುರಲ್ಲಿ ಎಷ್ಟು ಜನ ಹತ್ತಾರೋ ಅಷ್ಟು ಹತ್ತಿಸ್ಕೊಂಡು, ಇನ್ನು 3 ಸ್ಟಾಪ್ಸ್ ಇದೆ ಬ್ಯಾಂಗ್ಳೂರಲ್ಲೇ, ಅಲ್ಲಿಗೆ ಹೋಗಿ ಹತ್ತಿಸ್ಕೊತಾರೆ. ಸೂಪರ್ ಅಲ್ಲ? ಎಲ್ಲ ಮಿಡ್ಲಲ್ಲಿ ಸಿಕ್ಕಿದೆ ನಮಗೆ. ಸೀಟ್ಸ್ ಎಲ್ಲ ಕಂಫರ್ಟಬಲ್. ಹೌದು. ಎಮರ್ಜೆನ್ಸಿ ವಿಂಡೋ ಹತ್ರ ಸಿಕ್ಕಿದೆ ಸೀಟು. ಹೌ ಎಕ್ಸೈಟೆಡ್ ಆರ್ ಯು ಗೈಸ್? ಫುಲ್ ಆನ್. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಕೊನೆಗೂ ಬುಕ್ ಮಾಡಿ ಹೊರಟಿದ್ದೀವಿ. After a long time, we are going by bus. Normally, we used to go by car only. It's a different experience. ಹೌದು, ಗಮ್ಮತ್ ಮಾಡುವ. ಬರೀ ಬೈಕಲ್ಲಿ ಬಾಯ್ಸ್ ಜೊತೆ ಹೋಗ್ತಾ ಇರ್ತಿದ್ವಿ, ಆಮೇಲೆ ಫ್ಯಾಮಿಲಿ ಜೊತೆ ಇದ್ರೆ 2 ಕಾರು ಹಂಗೆ ಹೋಗ್ತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮು ಫಾರ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ವಿಡಿಯೋ ಫುಲ್ ನೋಡಿ ಎಂಜಾಯ್ ಮಾಡ್ತೀರಾ. ಹಂಗೆ ವ್ಲಾಗ್ ಮಾಡ್ತಾ ಹೋಗ್ತೀವಿ. 6:56 ಆಗಿದೆ, ಹೊರಟಿದ್ದೀವಿ. ಯಾಕಂದರೆ ಇನ್ನೂ ಸಿಟಿ ಬಿಟ್ಟು ಹೋಗೋದೇ ಇನ್ನೊಂದು 2 hours ಆಗುತ್ತೆ ಅಂತ. ನಾವೀಗ ಬೆಂಗಳೂರಿಂದ, ಯಶವಂತಪುರದಿಂದ ಹೊರಟು ಮೊದಲು ಹತ್ತಿಬೇಲೆಯಲ್ಲಿ ಹೋಗಿ ನೈಟು ಡಿನ್ನರ್ನ ಫಿನಿಶ್ ಮಾಡ್ತೀವಿ. ಅದಾದಮೇಲೆ ಅಲ್ಲಿಂದ ನಾವು ಪ್ರಯಾಣವನ್ನು ಮದುರೈಗೆ ಹೋಗ್ತೀವಿ.
9:30. ಶ್ರೀನಿಧಿ ವೈಭವ್ ವೆಜ್ ಹತ್ರ ನಿಲ್ಲಿಸಿದ್ದಾರೆ ಅತ್ತಿಬೇಲೆ ಹತ್ರ. ಆದರೆ ಸ್ವಲ್ಪ ಎಕ್ಸ್ಟ್ರಾಡಿನರಿ ನಾವು ಮನೆಯಿಂದನೇ ಚಿತ್ರಾನ್ನ ಕಲ್ಸ್ಕೊಂಬಂದಿದ್ದೀವಿ. ಮೊಸರನ್ನೂ ಇದೆಯಂತೆ. ಇಡೀ ಬಸ್ ಅವರು ಶ್ರೀನಿಧಿ ವೆಜ್ಗೆ ಹೋಗಿ ತಿಂತವ್ರೆ. ನಾವಿಲ್ಲಿ ಕೂತ್ಕೊಂಡು ಚಿತ್ರಾನ್ನ ತಿಂತಾಯಿದ್ದೀವಿ. ನಮಗೋಸ್ಕರ ಬಸ್ಸು ಲಾಕ್ ಮಾಡ್ದಿರ ಹೋಗೋರೆ. ಬಸ್ಸಲ್ಲೇ ಊಟ ಮಾಡಿ ಶ್ರೀನಿಧಿ ವೈಭವ್ಗೆ ಬಂದು ಕಾಫಿ ಕುಡಿತಾ ಇದ್ದೀವಿ. ಎಕ್ಸಾಕ್ಟ್ಲಿ ಬಾರ್ಡರ್ ಕರ್ನಾಟಕ ವಂದನೆಗಳು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರು. ಊಟ ಮಾಡಿಕೊಂಡು ನೆಕ್ಸ್ಟು ನೈಟ್ ಜರ್ನಿ. ಬೆಳಗ್ಗೆ 5 ಗಂಟೆ ಮಧುರೈ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮತ್ತೆ ಹೋಗೋಣ. ಮಧುರೈಯಲ್ಲಿ ಇಳಿದಿದ್ದೀವಿ. ಟೈಮು 6:48 ಆಯಿತು. 1 ಅವರ್ ಫ್ರೆಶ್ ಅಪ್ ಆಗೋಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಈ ಹೋಟೆಲಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಆದಮೇಲೆ ದೇವಸ್ಥಾನಕ್ಕೆ ಹೋಗುವಾಗ ಮತ್ತೆ ನೋಡ್ತಿರ್ಬೋದು ನೀವು. ಇಬ್ರಿಗೊಂದು ರೂಮ್ ಥರ. ರೂಮೇನಂತ ಚೆನ್ನಾಗಿಲ್ಲ, ಬಟ್ ಬರೀ ಫ್ರೆಶ್ ಅಪ್ ಆಗೋಕ್ಕಲ್ವಾ. ಫ್ರೆಶ್ ಅಪ್ ಆಗಿ ಹೊರಡಬೇಕು ಈಗ ದೇವಸ್ಥಾನಕ್ಕೆ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಪಂಚೆ ಎಲ್ಲ ಹಾಕ್ಕೊಂಡಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ. ನೋಡಿ ಎಲ್ಲ ರೆಡಿಯಾಗಿ ಬಂದಿದೆ. ಲಗೇಜ್ ಎಲ್ಲ ಬಸ್ಸಲ್ಲಿ ಹಾಕ್ಬೇಕಂತೆ. ಹಾಂ, ಮಧುರೈ ಮೀನಾಕ್ಷಿ ಮತ್ತು ಅಡಗ ಸುಂದರ ಟೆಂಪಲ್ಗೆ ಹೋಗೋದಂತೆ. ಟೆಂಪಲ್ ಆದಮೇಲೆ ಡೈರೆಕ್ಟು ಅಲ್ಲಿಂದ ರಾಮೇಶ್ವರಂಗೆ ಹೋಗ್ತಿದ್ದೀವಿ. ರಾಮೇಶ್ವರಮಲ್ಲಿ ನಮಗೆ ಇವತ್ತು ಸ್ಟೇ ಇರುತ್ತೆ. ರಾಮೇಶ್ವರಮಲ್ಲಿ ಸ್ಟೇ ಇರೋದ್ರಿಂದ ಲಗೇಜ್ ಎಲ್ಲ ಅಲ್ಲಿ ಅನ್ಪ್ಯಾಕ್ ಮಾಡ್ತೀವಿ. ಬಟ್ ಇವಾಗ ಲಗೇಜ್ನೆಲ್ಲ ಬಸ್ಸಿಗೆ ಮತ್ತೆ ಹಾಕ್ತಾಯಿದ್ದೀವಿ, ಲೋಡ್ ಮಾಡ್ತೀವಿ. ಆಮೇಲೆ ಬಂದು ಏನೇನಾಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೋಡ್ತಿರ್ಬೋದು ಲಗೇಜೆಲ್ಲ ಇಟ್ಟಿದ್ದೀವಿ ಒಳಗೆ, ಬಸ್ ಒಳಗೆ. ಇವರೆಲ್ಲ ನಮ್ಮ ಬಸ್ಸಲ್ಲೇ ಬಂದಿರೋರು. ಅದಕ್ಕೆ ಮುಂಚೆ ತಿಂಡಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಿಂಡಿ ಹೆಂಗಿದೆ? ಈಗ ಫಸ್ಟ್ ಇಲ್ಲಿ KPS ಹೋಟೆಲ್ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಫಿನಿಶ್ ಮಾಡ್ತೀವಿ. ಮಧುರೈ ಮೀನಾಕ್ಷಿ ಟೆಂಪಲ್ ನ ದರ್ಶನ ಮಾಡ್ತೀವಿ. ಅದಾದ ನಂತರ ಹಡಗ ಸುಂದರೇಶ್ವರ ಒಂದೇ ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆ 2 ದೇವಸ್ಥಾನವನ್ನ ನೋಡ್ತೀವಿ. ಈಗಲೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಚಿಕ್ಕ ಪರ್ಸ್ ಬಿಟ್ರೆ ದೊಡ್ಡ ವ್ಯಾನಿಟಿ ಬ್ಯಾಗ್ ಎಲ್ಲ ಅಲೌಡ್ ಇಲ್ಲ. ಆದಷ್ಟು ಬಸ್ಸಲ್ಲೇ ಇಡಿ, ಸೇಫ್ಟಿ ಇದೆ, ಏನ್ ತೊಂದರೆ ಏನಿಲ್ಲ. ಫೋನ್ ತಗೊಂಡೋಗಿ ಬನ್ನಿ, ಬಟ್ ಅಲ್ಲಿ ಸರೆಂಡರ್ ಮಾಡಬೇಕು. ಈಚ್ 5 ರೂಪೀಸ್ ತಗೋತಾರೆ. ಯಾಕೆಂದ್ರೆ ನಿಮ್ನ ತಿರ್ಗಾ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನನಗೆ ಫೋನ್ ತಗೊಂಡ್ ಬಂದಿರ್ಬೇಕು. ಔಟ್ ಸೈಡಿಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ನನಗೆ ಫೋನ್ ತಗೊಂಡ್ ಬನ್ನಿ ಎಲ್ಲಾರು ಸಾಧ್ಯ ಆದಷ್ಟು. ಬಟ್ ಅಲ್ಲಿ ಫೋನ್ ನ ಸರೆಂಡರ್ ಮಾಡಿ. ಬ್ಲೂಟೂತ್ ಆತರ ಏನು ತರಬೇಡಿ. ಬ್ಲೂಟೂತ್ ಎಲ್ಲ ಇಲ್ಲ ಬಿಟ್ಬಿಡಿ ಬಸ್ಸಲ್ಲೇನೆ. ಫೋನ್ ಒಂದು ತಗೊಂಡ್ಬನ್ನಿ. ನಿಮ್ ಪರ್ಸ್, ಚಿಕ್ಕ ಪರ್ಸ್ ನೋ ಪ್ರಾಬ್ಲಮ್. ಬಟ್ ವ್ಯಾನಿಟಿ ಬ್ಯಾಗು ಲೇಡೀಸು ಆದಷ್ಟು ಅವಾಯ್ಡ್ ಮಾಡಿ. ಚಿಕ್ಕ ಪರ್ಸ್ ಇದ್ರೆ ನೋ ಪ್ರಾಬ್ಲಮ್. ಸ್ಪೆಷಲ್ ಟಿಕೆಟ್ ಇದ್ರೆ, ಸ್ಪೆಷಲ್ ಟಿಕೆಟ್ ಫ್ಯೂ ಇದ್ರೆ ನಾನೇ ತಗೋತೀನಿ ಒಟ್ಟಿಗೆ. ಅದಾದ್ಮೇಲೆ ಅದೇನ್ ಚಾರ್ಜಸ್ ಇದೆ ನೀವು ಕೊಡಿರಿ. ಇಂಡಿವಿಜುವಲ್ ತಗೊಳಕ್ ಹೋದ್ರೆ ತುಂಬಾ ಟೈಮ್ ಆಗ್ತದೆ. ಹಾಗಾಗಿ ಸೊ KPS ರೆಸ್ಟೋರೆಂಟ್ಗೆ ಬಂದಿದ್ದೀವಿ ತಿಂಡಿ ಮಾಡೋದಕ್ಕೆ. ಇಲ್ಲಿಂದ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಇಡ್ಲಿ ಸಾಂಬಾರು, ಇಡ್ಲಿ ವಡ ಸಾಂಬಾರು, ಒಂದು ಮಸಾಲೆ ದೋಸೆ, ಚಟ್ನಿ. 3 ಥರ ಚಟ್ನಿ. ಬ್ಯಾಂಗ್ಳೂರ್ ಥರ ಮಸಾಲೆ ದೋಸೆ ಸಿಗಲ್ಲ ತಮಿಳ್ನಾಡಲ್ಲಿ. ಮಸಾಲೆ ದೋಸೆಲಿ ಮಸಾಲ ಇಲ್ಲ, ಬರೀ ದೋಸೆ ಮತ್ತು ಪಲ್ಯ ಇದೆ ಅಷ್ಟೇ. ಸಾಂಬಾರು ಕೇಳಿದ್ದಕ್ಕೆ ಒಂದು ಬಕೆಟೇ ತಂದಿಟ್ಬಿಟ್ಟವ್ರೆ. ನಮ್ಮ ಬಸ್ಸು ಇಲ್ಲೇ ಇರುತ್ತೆ. ಇಲ್ಲಿಂದ ವಾಕಬಲ್ ಅಂತೆ ದೇವಸ್ಥಾನ. ಬ್ರೇಕ್ಫಾಸ್ಟ್ ಮಾಡಿಕೊಂಡು 700 ಮೀಟರ್ಸಾ? ಬ್ರೇಕ್ಫಾಸ್ಟ್ ಮಾಡಿಕೊಂಡು 700 ಮೀಟರ್ಸ್ ಅಂತೆ ಟೆಂಪಲ್ಲು. ವಾಕ್ ಮಾಡೋರು ವಾಕ್ ಮಾಡ್ಕೊಂಡು ಹೋಗ್ಬೋದು. ಗೈಡ್ ನಮ್ಮ ಜೊತೆ ಬರ್ತಾರೆ. ವಾಕ್ ಮಾಡೋಕ್ಕೆ ಆಗದಿಲ್ಲದೆ ಇರೋರ್ಗೂ ಆಟೋ ಬುಕ್ ಮಾಡ್ಕೋಬೋದು. ದಕ್ಷಿಣ ದ್ವಾರಕ್ಕೆ 4 ಜನಕ್ಕೆ 100 ರೂಪೀಸ್ ತೊಗೊತಾರಂತೆ. ದೇವಸ್ಥಾನದವರೆಗೂ ಬಿಡ್ತಾರೆ. ದಕ್ಷಿಣ ದ್ವಾರಕ್ಕೆ
ಪೇಂಟಿಂಗ್ ಮಾಡ್ತಾ ಇದ್ದಾರೆ. ನಾವೀಗ ಮಧುರೈ ಮೀನಾಕ್ಷಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಯಾವುದೇ ಗ್ಯಾಜೆಟ್ಸ್ ಅಲೋ ಮಾಡೋದಿಲ್ವಂತೆ, ಅದಕ್ಕೆ ಎಲ್ಲ ಕ್ಲಾಕ್ ರೂಮಲ್ಲಿ ಇಟ್ಟು ಹೋಗಬೇಕು. ಒಳಗಡೆ ಹೋಗಿ ಬಂದಮೇಲೆ ಹೇಗಿತ್ತು ಅನ್ನೋದನ್ನು ಹೇಳ್ತೀವಿ, ಕಾಯ್ತಾ ಇದ್ದೀವಿ. ಚಪ್ಪಲಿ ಎಲ್ಲ ಇಲ್ಲಿ ಇಡ್ತಾ ಇದ್ದೀವಿ. ಫ್ರೀ ಚಪ್ಪಲ್ ಸ್ಟ್ಯಾಂಡ್ ಅಂತ ಇದೆ. ಮೊಬೈಲ್ ಡೆಪಾಸಿಟ್ ಇಲ್ಲಿ ಮಾಡಬೇಕು. ಅದ್ರ ಪಕ್ಕನೇ ಚಪ್ಪಲಿ ಸ್ಟ್ಯಾಂಡ್ ಇದೆ. ನಮಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸಖತ್ ರಶ್ ಇದ್ದಿದ್ ನೋಡಿ ಸಖತ್ ಬೇಜಾರಾಗ್ಬಿಡ್ತು. ಆದ್ರೆ ದೇವ್ರ ಮುಂದೆ ಹೋಗಿದ ತಕ್ಷಣ ನಮ್ಗೆ ಕರ್ಟನ್ ಓಪನ್ ಆಗಿ ಎಲ್ಲಾ ತರದ ಆರತಿ ಮಾಡಿದ್ ನೋಡಿ ತುಂಬಾ ಸಂತೋಷ ಆಗೋಯ್ತು. ಧನ್ಯರಾಗೋಗ್ಬಿಟ್ವಿ. ಅಲ್ಲಿಂದ ಒಳಗಸುಂದರೇಶ್ವರನ ದೇವಸ್ಥಾನದ ದರ್ಶನ ಅಂತೂ ಬಹಳ ಬೇಗ ಆಗೋಯ್ತು. ಹೊರಗಡೆ ಬಂದಾಗ ನೋಡ್ತೀವಿ ಒಂದು ಕೊಳ ಇತ್ತು. ಕೊಳದಲ್ಲಿ ಮೊದಲು ಸುವರ್ಣ ಕಮಲಗಳು ಹುಟ್ಟುತ್ತಾ ಇದ್ವಂತೆ. ಅದನ್ನು ನೋಡ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋದಾಗ 1000 ಕಂಬಗಳ ಮ್ಯೂಸಿಯಂ ಸಿಕ್ತು. ಅದ್ರೊಳಗಡೆ 5 ರೂಪಾಯಿ ಕೊಟ್ಟು ಎಂಟ್ರಿ ತಗೊಂಡಾಗ ಎಷ್ಟು ದೂರಕ್ಕೆ ನೋಡಿದ್ರು ಬರೀ ಕಂಬಗಳೇ ಕಾಣಿಸ್ತಾ ಇತ್ತು. ಮನುಷ್ಯ ಇಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದಾನಲ್ಲ ಅಂತ ಬಹಳ ಸಂತೋಷ ಆಯ್ತು. ತಣ್ಣಗಿತ್ತು ಅದ್ರೊಳಗಡೆ ನಮ್ಗೆ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಜಿಗರ್ದಂಡ ಕುಡಿತಾ ಇದೀವಿ. ಚೆನ್ನಾಗಿದೆ, ಇನ್ನೂ ಕುಲ್ಫಿ ಥರನೇ ಇದೆ. ಸೊ ಮಧುರೈಯಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಬಸ್ ಹತ್ತಿ ಈಗ ಡೈರೆಕ್ಟು ರಾಮೇಶ್ವರಂಗೆ ಹೋಗೋದು. 2 ಅವರ್ಸ್ ಜರ್ನಿ. 2 ಅವರ್ಸ್ ಒಂದು 2.5 ಆಗ್ಬೋದು. ರಾಮೇಶ್ವರಂಗೆ ಹೋಗೋ ದಾರಿಲಿ ಊಟಕ್ಕೆ ನಿಲ್ಲಿಸಿದ್ದಾರೆ. ವಸಂತಮ್ಸ್ ವೆಜ್ ಅಂತ, ಫುಲ್ ಮೀಲ್ಸ್. ಪಲ್ಯ, ಆಲೂಗಡ್ಡೆ ಪಲ್ಯ, ಇದು ಸೋರೆಕಾಯಿ ಪಲ್ಯ, ಹಾಂ, ಇದು ಎಲೆಕೋಸು ಕೂಟು, ನುಗ್ಗೆಕಾಯಿ ಸಾರು, ಬೆಂಡೆಕಾಯಿ ಹುಳಿ, ರಸಮ್, ಮೊಸರು, ಮಜ್ಜಿಗೆ, ಇಲ್ಲ ಇದು ಪಾಯಸ. ರೈಸ್ ಅನ್ಲಿಮಿಟೆಡಾ? ನಾವಪ್ಪ ಒಬ್ಬರೇ ಫುಲ್ ಮೀಲ್ಸ್ ತೊಗೊಂಡಿರೋದು. ನಾವೆಲ್ಲ ಚಪಾತಿ ಮತ್ತು ಪನ್ನೀರ್ ಸಬ್ಜಿ ತೊಗೊಂಡಿದ್ದೀವಿ. ರೈಸ್ ಬೇಡ ಅಂತ. ಹಪ್ಪಳ ಮಾತ್ರ ಎತ್ಕೊಂಬಿಡೋಣ. ಚಪಾತಿ ಬಂತು, ಪನ್ನೀರ್ ಮಸಾಲ. ಇದ್ರ ಜೊತೆಗೆ ಇದು ಎರಡು ಕೊಡ್ತಾರೆ. ಬಟ್ ಎಕ್ಸ್ಟ್ರಾ ಬೇಕು ಅಂದರೆ ನಾವು ಆರ್ಡರ್ ಮಾಡ್ಕೋಬೋದು. ನಾವೆಲ್ಲ ಚಪಾತಿ ತೊಗೊಂಡಿದ್ದೀವಿ. ನಾವಪ್ಪ ಅನ್ಲಿಮಿಟೆಡ್ ಮೀಲ್ಸ್ ತೊಗೊಂಡಿದ್ದಾರೆ. ಊಟ ಏನೋ ಚೆನ್ನಾಗಿತ್ತು. ವಸಂತಮ್ಸ್ ವೆಜ್. ಇಲ್ಲಿಂದ 1 ಅವರ್ 1.5 ಅವರ್ ಜರ್ನಿ ಅನ್ಸುತ್ತೆ ರಾಮೇಶ್ವರಂಗೆ. ನಮ್ಮ ಪ್ಲ್ಯಾನ್ಡ್ ಐಟಿನರಿಗಿಂತ 2 ಅವರ್ಸ್ ಲೇಟ್ ಆಗಿದೆ. ಬಟ್ ಸ್ಟಿಲ್ ಕವರ್ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ನಾವು ನೆಕ್ಸ್ಟ್ ರಾಮೇಶ್ವರಂ ಕಡೆಗೆ ಪ್ರಯಾಣ ಬೆಳೆಸ್ತೀವಿ. ರಾಮೇಶ್ವರಂ ಹೋಗೋದಕ್ಕಿಂತ ಮುಂಚೆ ನಾವು ಪಾಂಬನ್ ಬ್ರಿಡ್ಜ್ ವೀಕ್ಷಣೆ ಮಾಡ್ತೀವಿ.
ಅಬ್ದುಲ್ ಕಲಾಂ ಅವ್ರದ್ದು ಸ್ಮಾರಕ ಭವನಕ್ಕೆ ಬಂದಿದ್ದೀವಿ. ಅಲ್ಲಿ ಒಳಗೆಲ್ಲ ಫೋನ್ಸ್ ಅಲೌಡ್ ಇಲ್ಲಂತೆ. ವಾಪಸ್ ಬಂದು ಏನಿದೆ ನಮ್ಮ ಎಕ್ಸ್ಪೀರಿಯನ್ಸ್ ಅದನ್ನ ತಿಳಿಸ್ತೀವಿ. ಅಬ್ದುಲ್ ಕಲಾಂ ಮೆಮೋರಿಯಲ್ ಹಾಲ್ ಇದು. ಇಲ್ಲಿಂದ ಸ್ಟಾರ್ಟ್, ಫುಲ್ ಸೆಕೆ, ಮೀನ್ ವಾಸನೆ. 5 ಗಂಟೆಗೆ ಕ್ಲೋಸ್ ಅಂತೆ. 5:17 ಬಂದಿದ್ದೀವಿ. ಸೊ ನಾಳೆ ಟೈಮ್ ಇದ್ರೆ ವಿಸಿಟ್ ಮಾಡೋಣ ಅಂತ. ನೋಡಿ ಸನ್ಸೆಟ್ ಆಗ್ತಾ ಇದೆ. ಅಬ್ದುಲ್ ಕಲಾಂ ಅವ್ರದ್ದು ಮೆಮೋರಿಯಲ್ ಮನೆಗೆ ಹೋಗಕ್ಕಾಗಿಲ್ಲ. ನಾಳೆ ಟೈಮ್ ಇದ್ರೆ ತೋರಿಸ್ತೀವಿ ಇದನ್ನು. ಅಲ್ಲಿಂದ ನಾವು ನೆಕ್ಸ್ಟ್ ರಾಮೇಶ್ವರಂ ಹೋಟೆಲ್ಗೆ ಹೋಗ್ತೀವಿ. ಬಟ್ ಅಲ್ಲಿಗೆ ನಮ್ದು ಬಸ್ಸು ಹೋಗಲ್ಲ, ಬೇರೆ 2 ವೆಹಿಕಲ್ ಮಾಡ್ತೀನಿ. ಮಿನಿ ಬಸ್ ಮಾಡ್ತೀನಿ. ಆ ಮಿನಿ ಬಸ್ ಅಲ್ಲಿ ನಾವು ಅಲ್ಲಿಗೆ ಟ್ರಾವೆಲ್ ಮಾಡ್ತೀವಿ. ಮೊದಲು ಫ್ರೆಶ್ ಅಪ್ ಆಗ್ತೀವಿ, ರೂಮಿಗೆ ಹೋಗಿ. ಯಾಕೆಂದ್ರೆ ತೀರ್ಥ ಸ್ನಾನಕ್ಕೆ ಹೋಗೋದ್ರಿಂದ ನೀವು ಡ್ರೆಸ್ ಏನಾದ್ರು ಚೇಂಜ್ ಮಾಡಾಗಿದ್ರೆ ಒಂದು 15 ಮಿನಿಟ್ಸ್ ಟೈಮ್ ಇರುತ್ತೆ. ಚೇಂಜ್ ಮಾಡ್ಕೊಂಡು ಬಂದ್ರೆ ನಾನು ತೀರ್ಥ ಸ್ನಾನ ಕರ್ಕೊಂಡು ಹೋಗ್ತೀನಿ. ತೀರ್ಥ ಸ್ನಾನವನ್ನು ಮುಗಿಸಿ ಅದಾದ ನಂತರ ತಿರ್ಗಾ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ರೂಮ್ಗೆ ಬರ್ತೀವಿ. ಯಾಕೆ ರೂಮಿಗೆ ಬಂದು ಯಾರು ಸ್ನಾನ ಮಾಡಾಗಿಲ್ಲ, ಯಾಕೆಂದ್ರೆ ನಾವು ತೀರ್ಥ ಸ್ನಾನ ಮಾಡಿರೋದ್ರಿಂದ ಓನ್ಲಿ ಚೇಂಜ್ ಡ್ರೆಸ್. ಯಾಕೆಂದ್ರೆ ಆ ಪುಣ್ಯ ಎಲ್ಲ ಹೋಗುತ್ತೆ ತಿರ್ಗಾ ನಾವು ರೂಮಿಗೆ ಬಂದು ಸ್ನಾನ ಮಾಡಿದ್ರೆ. ಹಾಗಾಗಿ ಕಾಲೆಲ್ಲ ಕೈ ಕಾಲೆಲ್ಲ ಗಜ್ಜೆಯಾಗಿರೋ ಒಂದು ಸ್ವಲ್ಪ ಬೇಕಾದ್ರೆ ಕಾಲು ತೊಳ್ಕೋಬಹುದು ಅಷ್ಟೇನೆ. ಅದ್ ಬಿಟ್ರೆ ಅದಾದ ನಂತರ ನಾವು ಈವ್ನಿಂಗ್ ಹಂಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ. ಇವತ್ತಿನ ಪ್ರೋಗ್ರಾಮ್ ಇಷ್ಟಿದೆ ಸರ್. ಹೋಟೆಲ್ ರಾಮಜಯಂ ಇಲ್ಲಿ ಇವತ್ತು ನೈಟ್ ಸ್ಟೇ. ಇವತ್ತು ಈಗ ತೀರ್ಥ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಬಂದು ಸ್ನಾನ ಮಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಶುದ್ಧಿ ಆಗಿರ್ತೀವಿ. ಮಿನಿ ಬಸ್ 2 ಮಿನಿ ಬಸ್ಸಸ್ ಅಲ್ಲಿ ಬಂದಿದ್ದೀವಿ. ಯಾಕಂದ್ರೆ ದೊಡ್ಡ ಗಾಡಿಗಳು ಅಲೋವ್ ಇಲ್ಲ ಸಿಟಿ ಒಳಗೆ. ಯಾಕಂದ್ರೆ ನೀವು ನೋಡ್ತಿರ್ಬೋದು ಗಲ್ಲಿಗಳು ಚಿಕ್ಕದಾಗಿದ್ದಾವೆ. ಇವಾಗ ನಡ್ಕೊಳ್ಳೇ ಹೋಗ್ತೀವಿ ಮೋಸ್ಟ್ಲಿ. ಅವ್ರು ಹೇಳೋ ಪ್ರಕಾರ ಇವತ್ತು ತುಂಬಾ ರಶ್ ಇದೆ, ಲಾಂಗ್ ಹಾಲಿಡೇಸ್ ಅಲ್ವಾ. ಇವತ್ತು ದರ್ಶನ ಆಗೋದು ಡೌಟು ಅಂತಿದ್ದಾರೆ. ತೀರ್ಥ ಸ್ನಾನ ಆದ್ಮೇಲೆ ಏನ್ ಕಾರ್ಯಕ್ರಮ ನೋಡ್ಬೇಕು. ಆಗುತ್ತೆ ಅಂದ್ರೆ ಮತ್ತೆ ಹೋಟೆಲ್ಗೆ ಬಂದು ಚೇಂಜ್ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ. 8 ಗಂಟೆ ಕ್ಲೋಸ್ ಅಂತೆ ದೇವಸ್ಥಾನ. ನೋಡೋಣ. 22 ಜನದ್ದು 22 ಬಾವಿ ತೀರ್ಥ ಸ್ನಾನ ಆಗಕ್ಕೆ ಮೋಸ್ಟ್ಲಿ 2 ಅವರ್ ಆಗುತ್ತೆ. ನೋಡೋಣ ಏನಾಗುತ್ತೋ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇವತ್ತೇ ದರ್ಶನ ಆದ್ರೆ ನಮ್ಗೆ ನಾಳೆ ಕಾರ್ಯಕ್ರಮ ಏನು ಹಾಳಾಗೋದಿಲ್ಲ. ನಾಳೆ ಧನುಷ್ಕೋಡಿ ಹೋಗೋ ಪ್ಲಾನ್ ಈಸಿ ಆಗುತ್ತೆ. ಮುಂದೆ ಕಾಣ್ತಿದೆಯಲ್ಲ ಗೋಪುರ, ಅದೇ ಇರ್ಬೇಕು. ಮೊದ್ಲು ಒಂದ್ಸಲ ಸಮುದ್ರದಲ್ಲಿ ಮುಳುಗಿ ಆಮೇಲೆ ಪ್ರತಿಯೊಂದು ಬಾವಿ ಹತ್ರನೂ ಹೋಗಿ ನಿಂತ್ಕೊಂಡ್ರೆ ನೀರ್ನ ನಮ್ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಂಡು ಆಮೇಲೆ ಮತ್ತು ಬಂದು ಹೋಟೆಲ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಒಳಗಡೆ ಎಷ್ಟು ರಶ್ ಇರುತ್ತೋ ಗೊತ್ತಿರಲ್ವಲ್ಲ. ಸೊ ಇದೊಂದಾದ್ರೇನೆ ಗ್ರೇಟ್ ಅನಿಸ್ತಾ ಇದೆ. 22 ಬಾವಿ ಸ್ನಾನ ಆಗೋದೇ ಗ್ರೇಟ್ ಅನಿಸ್ತಾ ಇದೆ ಇವತ್ತು ಮುಗಿದ್ರೆ. ನೋಡೋಣ ಏನ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಮತ್ತೆ ಹೋಗೋಣ. ನೋಡ್ತಾ ಇರ್ಬೋದು ಮುಂದೆ ಗೋಪುರ. ನಡ್ಕೊಂಡು ಹೋಗ್ತಾ ಇದೀವಿ. ಇಟ್ಸ್ ವಾಕಬಲ್ ಡಿಸ್ಟೆನ್ಸ್ ರೂಮಿಂದ. ರೂಮ್ಗಳು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಕೊಟ್ಟಿರೋದಕ್ಕಿಂತ ಈ ಸತಿ ಚೆನ್ನಾಗಿದೆ ಸ್ಟೇ ಮಾಡೋದಕ್ಕೆ. ಆಮೇಲೆ ನಿಮಗೆ ರೂಮ್ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ವೆಸ್ಟ್ ಟವರ್ ಎಂಟ್ರೆನ್ಸ್ ಇದು. ಸೊ ಚಪ್ಪಲಿ ಎಲ್ಲ ಇಲ್ಲೇ ಬಿಡ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು ಗೋಪುರ ಒಳಗೆ ಬಂದ್ವಿ. ಕಂಬಗಳು ಯಾವ ಥರ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಸ್ಟೋರ್ಸ್ ಇಟ್ಟಿದ್ದಾರೆ, ಬರೀ ಸ್ಟಾಲ್ಸ್ ಇದ್ದಾವೆ ಇಲ್ಲಿ. ಸ್ಕಲ್ಪ್ಚರ್ಸು ಸಖತ್ತಾಗಿ ಕಾರಂಗೆಲ್ಲ ಮಾಡಿದ್ದಾರೆ. ಪೇಂಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ತುಂಬ ಜನ ಇರೋಂಗೆ ಕಾಣ್ತಾ ಇದೆ. ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಆಲ್ರೆಡಿ 500 ಮೀಟ್ರ್ ಬಂದಿದ್ದೀವಿ. ಇಲ್ಲಿ ಬೇರೆ ಥರ ಕಂಬಗಳಿದ್ದಾವೆ. ನೀರು ಬಿಸಿಬೇಕಂತೆ. ಈಗ ಇರೋ ಸೆಕೆಗೆ ತಣ್ಣೀರೇ ಸೂಪರು. ಬಿಸಿ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಇಲ್ಲಿ ಮುಳುಗ್ಬೇಕಂತೆ. ಬನ್ನಿ ಬನ್ನಿ ಡುಮ್ಕಿ ಹೊಡಿರಿ.
ಡುಮ್ಕಿ ಹೊಡಿಬೇಕು. ಆಮೇಲೆ ಬಾವಿ ನೀರು ಸಿಗಲ್ಲ, ಬನ್ನಿ ಬನ್ನಿ ಪ್ಲೀಸ್. ನೋಡಿ ಬಾವಿ ಸ್ನಾನಕ್ಕೆ ಹೋಗ್ತಾ ಇದೀವಿ ಹಿಂಗೆ. ಸಮುದ್ರದಿಂದ ಮುಳುಗಿ ಇವಾಗ 22 ಬಾವಿ ತೀರ್ಥ ಸ್ನಾನಕ್ಕೆ ಹೋಗ್ತಾ ಇದೀವಿ. ಈ ನೋಡಿ ಇದೇ ಇದರಿಂದನೇ ನೀರು ಹಾಕೋದು ಬಕೆಟು. ದೇವಸ್ಥಾನದ ಒಳಗಡೆ 22 ಬಾವಿನಲ್ಲೂ ನೀರು ಸೇದಿ ಬಕೆಟಲ್ಲಿ ತಲೆ ಮೇಲೆ ಒಯ್ದ್ರಲ್ಲ, ಅದು ಶ್ರೀರಾಮ ಪ್ರತಿಯೊಂದು ಬಾವಿಗೂ ಒಂದೊಂದು ತೀರ್ಥ ಹೆಸರಿಟ್ಟಿರೋದನ್ನ ಬೋರ್ಡ್ಸ್ ಹಾಕಿದ್ರು. ಅದನ್ನು ಓದ್ಕೊಂಡು ಕೌಂಟ್ ಮಾಡಿ ಹೋಗೋಗಿ ಹಾಕ್ಸ್ಕೊಳ್ಳೋದೇ ಒಂದು ಮಜಾ ಇತ್ತು. ತೀರ್ಥ ಸ್ನಾನ ಮುಗಿದ ತಕ್ಷಣ ಬೇಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನ ಮಾಡ್ಕೊಳಕ್ ಬಂದ್ವಿ. ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ಬಾಗ್ಲಲ್ಲೇ ಆನೆ ಕಾಣಿಸ್ಬಿಡ್ತು. ನಾನು ನನ್ನ ಮಗಳು ಹೋಗ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ತಲೆ ಮೇಲೆ ಠಂಗ್ ಅಂತ ಹಾಕಿದ ತಕ್ಷಣ ಖುಷಿ ಆಗ್ಬಿಡ್ತು. ಅಲ್ಲಿಂದ ಒಳಗಡೆ ಹೋಗಿ ರಾಮಲಿಂಗಂ ಮತ್ತೆ ವಿಶ್ವಲಿಂಗಂ ಎರಡು ತುಂಬಾ ಚೆನ್ನಾಗಿ 2 ಸಲ ದರ್ಶನ ಮಾಡ್ಕೊಂಡ್ವಿ. ಸೊ ಇದು ನಮ್ಮ ಡೇ 1 ಆಗಿತ್ತು. ದರ್ಶನ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಡೇ 2 ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸಸ್ ನೋಡಿದ್ವಿ. ಅದನ್ನ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನ್ ಅನ್ಸ್ತು ನಿಮ್ಗೆ ಅಂತ. ಅತಿ ಶೀಘ್ರದಲ್ಲಿ ಸೆಕೆಂಡ್ ಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ.